ವೀಕ್ಷಕರೇ, ಭಾರತದಲ್ಲಿ ಅತಿ ಹೆಚ್ಚು ಬೆಣ್ಣೆ ಉಪಯೋಗಿಸುವ ನಗರ ಯಾವುದು ಗೊತ್ತಾ? ಅದು ಬೇರೆ ಯಾವುದೂ ಅಲ್ಲ, ಒನ್ ಅಂಡ್ ಓನ್ಲಿ ಮುಂಬೈ. ಪ್ರತಿದಿನ 33 ಟನ್ ಬೆಣ್ಣೆ ಮುಂಬೈ ನಗರದಲ್ಲಿ ಮಾರಾಟ ಆಗತ್ತೆ. ಮುಂಬೈ ನಿವಾಸಿಗಳು ಅತಿ ಹೆಚ್ಚಾಗಿ ಬೆಣ್ಣೆ ಸೇವಿಸ್ತಾರೆ. ಅಷ್ಟೇ ಅಲ್ಲದೆ ಮುಂಬೈ ನಗರದಲ್ಲಿರುವ ಪ್ರತಿ ಹೋಟೆಲ್ ಮತ್ತು ಫುಡ್ ಸ್ಟ್ರೀಟ್ಗಳಲ್ಲಿ ಬೆಣ್ಣೆ ಇಲ್ಲ ಅಂದರೆ ಶಾಪ್ಗಳ ಬಾಗಿಲನ್ನೇ ತೆರೆಯೋದಿಲ್ಲ. ಮುಂಬೈನಲ್ಲಿರುವ ಪ್ರತಿಷ್ಠಿತ ಬೆಣ್ಣೆ ಅಂಗಡಿ ಮಕ್ಕನ್ವಾಲಾ. ಈ ಅಂಗಡಿಯಲ್ಲಿ ಬೆಣ್ಣೆ ಖರೀದಿ ಮಾಡಲು ದೇಶ ವಿದೇಶಗಳಿಂದ ಬಂದು ಖರೀದಿಸ್ತಾರೆ. ಯಾಕೆಂದ್ರೆ ಶುದ್ಧ ಬೆಣ್ಣೆ ಇವರಲ್ಲೇ ಜಾಸ್ತಿ ಸಿಗುತ್ತೆ ಅನ್ನೋದು ಅವರ ಒಂದು ನಂಬಿಕೆ. ಈ ಮಕ್ಕನ್ವಾಲಾ ಅಂಗಡಿಯಲ್ಲಿ ಮನೆಯಲ್ಲಿ ಮಾಡುವಂತಹ ಬೆಣ್ಣೆ ಮತ್ತು ಕಂಪನಿಗಳ ಬೆಣ್ಣೆಯೂ ಸಹ ಸಿಗುತ್ತೆ. ಸುಮಾರು 10-15 ವೆರೈಟಿ ಬೆಣ್ಣೆ ತಯಾರಿಸುವ ದೇಶದ ಏಕೈಕ ಮಕ್ಕನ್ವಾಲಾ ಅಂಗಡಿ ಇದಾಗಿದೆ. ವೀಕ್ಷಕರೇ, ಈ ರೀತಿಯ ಎಕ್ಸ್ಕ್ಲೂಸಿವ್ ಆಗಿ ಬೆಣ್ಣೆ ಮಾಡುವ ಅಂಗಡಿ ದೇಶದಲ್ಲಿ ಎಲ್ಲೇ ಹುಡುಕಿದರೂ ಸಿಗಲು ಸಾಧ್ಯವಿಲ್ಲ. ಮುಂಬೈನಲ್ಲಿ ಪ್ರತಿದಿನ ಮಾರಾಟ ಆಗುವ ಬೆಣ್ಣೆಗಳಲ್ಲಿ 12% ಇವರ ಅಂಗಡಿಯಿಂದಲೇ ಮಾರಾಟವಾಗುತ್ತೆ. ಪ್ರತಿದಿನ ಸಾವಿರಾರು ಕೆಜಿ ಬೆಣ್ಣೆ ಬೇರೆ ದೇಶದಲ್ಲಿ ನೆಲೆಸಿರುವ ಭಾರತೀಯರು ಖರೀದಿ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಇವರ ಬೆಣ್ಣೆಯನ್ನ ಖರೀದಿ ಮಾಡ್ತಾರೆ. ಸ್ವತಂತ್ರ ಬಂದಾಗ ಮಕ್ಕನ್ವಾಲಾ ಅಂಗಡಿ ಮುಂಬೈನಲ್ಲಿ ಶುರುವಾಗತ್ತೆ. ಅಂದ್ರೆ 77 ವರ್ಷದಿಂದ ಬೆಣ್ಣೆ ಅಂಗಡಿ ಮುಂಬೈನಲ್ಲಿದೆ. ಮಕ್ಕನ್ವಾಲಾ ಅಂಗಡಿ ಶುರುವಾಗಿ 77 ವರ್ಷಗಳಾಗಿದ್ರೂ ಯಾವುದೇ ಬ್ರಾಂಚಸ್ಗಳನ್ನು ಮಾಡಿಲ್ಲ. ಕೇವಲ ಒಂದೇ ಒಂದು ಬ್ರಾಂಚ್ ಇದೆ. ಅಷ್ಟೇ ಅಲ್ಲದೆ ಸ್ವಂತ ಬೆಣ್ಣೆ ತಯಾರಿಸೋ ಫ್ಯಾಕ್ಟರಿ ಕೂಡ ಅದೇ ಆಗಿದೆ. ಅಷ್ಟೇ ಅಲ್ಲದೆ ಈ ಮಕ್ಕನ್ವಾಲಾ ಫ್ಯಾಕ್ಟರಿಯಲ್ಲಿ 100 ಕೆಲಸಗಾರರು ಕೆಲಸ ಮಾಡ್ತಾ ಇದ್ದಾರೆ. ಫುಡ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮಕ್ಕನ್ವಾಲಾ ಅಂಗಡಿಯ ಮೇಲೆ ರೈಡ್ ಮಾಡ್ತಾರೆ. ಸಾವಿರಾರು ಕೆಜಿಯ ಬೆಣ್ಣೆ ಸ್ಟಾಕ್ ಅನ್ನ ವಶಪಡಿಸಿಕೊಳ್ತಾರೆ. ಸುಮಾರು 15 ರೀತಿಯ ವೆರೈಟಿ ಬೆಣ್ಣೆಗಳನ್ನ ಟೆಸ್ಟಿಂಗ್ಗೆ ಅಂತ ಕಳಿಸ್ತಾರೆ. ರಿಪೋರ್ಟ್ನಲ್ಲಿ ಎಲ್ಲ ಶುದ್ಧವಾದ ಬೆಣ್ಣೆ ಎಂದು ರಿಪೋರ್ಟ್ ಬರುತ್ತೆ. ಸೀಸ್ ಮಾಡಿದ ಬೆಣ್ಣೆಗಳನ್ನು ಅಧಿಕಾರಿಗಳು ವಾಪಸ್ ಕೊಟ್ಟು ಕೇಸನ್ನ ಕ್ಲೋಸ್ ಮಾಡಿ ಹೋಗ್ತಾರೆ. ಹೌದು ಸ್ನೇಹಿತರೆ, ಕೇಸನ್ನ ಕ್ಲೋಸ್ ಮಾಡಲೇಬೇಕು. ಯಾಕೆಂದ್ರೆ ರಿಪೋರ್ಟ್ನಲ್ಲಿ ಶುದ್ಧ ಬೆಣ್ಣೆ ಅಂತ ಬರ್ತಾ ಇದೆ. ಸುಮಾರು ವರ್ಷಗಳಿಂದ ಫುಡ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಾಕಷ್ಟು ಅನಾಮಧೇಯ ಪತ್ರಗಳು ಬರ್ತಾನೇ ಇದೆ. ಇದನ್ನ ಆಧಾರವಾಗಿ ಇಟ್ಕೊಂಡು ರೈಡ್ ಮಾಡ್ತಾರೆ. ಆದರೆ ಯಾವುದೇ ಪ್ರಯೋಜನ ಆಗೋದೇ ಇಲ್ಲ. ಅಧಿಕಾರಿಗಳು ಸಾಕಷ್ಟು ಯೋಚನೆ ಮಾಡಿ ನಂತರ ಈ ವಿಚಾರವನ್ನ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರಿಗೆ ತಿಳಿಸ್ತಾರೆ. ಮಕ್ಕನ್ವಾಲಾ ತುಂಬಾ ಪ್ರಸಿದ್ಧವಾದ ಅಂಗಡಿ. ಅಂತಹ ಅಂಗಡಿಯ ಕೇಸನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಅಧಿಕಾರಿಗಳಿಗೆ ನನ್ನಿಂದ ಫುಲ್ ಸಪೋರ್ಟ್ ಇರುತ್ತೆ ಮತ್ತು ತನಿಖೆಯಲ್ಲಿ ಯಾರು ಕೂಡ ಅಡ್ಡಬಾರದಂತೆ ನಾನು ನೋಡಿಕೊಳ್ತೇನೆ ಎಂದು ಪಿಯೂಷ್ ಗೋಯಲ್ ಭರವಸೆ ಕೊಡ್ತಾರೆ. ಪಿಯೂಷ್ ಗೋಯಲ್ ಮಾತಿನಿಂದ ಉತ್ತೇಜನಗೊಂಡ ಅಧಿಕಾರಿಗಳು ಮಕ್ಕನ್ವಾಲಾ ಅಂಗಡಿಯವರ ಗುಟ್ಟನ್ನು ರಟ್ಟು ಮಾಡಲೇಬೇಕು ಅನ್ನೋ ಪಣ ತೊಡ್ತಾರೆ. ಅಧಿಕಾರಿಗಳು ಸೀಕ್ರೆಟ್ ಏಜೆಂಟ್ ಅನ್ನ ನೇಮಕ ಮಾಡಿ ಮಕ್ಕನ್ವಾಲಾ ಅಂಗಡಿಗೆ ಕಳುಹಿಸ್ತಾರೆ. ಅವರೇನೋ ಕಳುಹಿಸಿದ್ದಾಯ್ತು. ಈ ಮಾಹಿತಿ ನಿಮಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಹಾಕೋದನ್ನ ಮರಿಬೇಡಿ. ಬನ್ನಿ ಮುಂದೆ ಸಾಗೋಣ. ನಂತರ ಆ ಏಜೆಂಟ್ ಮಕ್ಕನ್ವಾಲಾ ಅಂಗಡಿಗೆ ಹಾಗೂ ಅಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೆ ಕ್ಲೋಸ್ ಆಗಿ ಆತನು ಅಲ್ಲಿ ಕೆಲಸಕ್ಕೆ ಕೂಡ ಜಾಯ್ನ್ ಆಗ್ತಾನೆ. ಮೊದಲು ಬೆಣ್ಣೆ ಡೆಲಿವರಿ ಬಾಯ್ ಆಗಿ 4 ತಿಂಗಳು ಪ್ರಾಂಪ್ಟ್ ಆಗಿನೇ ಕೆಲಸ ಮಾಡ್ತಾರೆ. ಈತನ ಪ್ರಾಮಾಣಿಕತೆಯ ಕೆಲಸವನ್ನ ನೋಡಿ ಮಕ್ಕನ್ವಾಲಾ ಅಂಗಡಿಯವರು ಆತನಿಗೆ ಮ್ಯಾನೇಜರ್ ಪೋಸ್ಟ್ ಅನ್ನ ಕೊಡ್ತಾರೆ. ಕೆಲಸಕ್ಕೆ ಬಂದ 4 ತಿಂಗಳಲ್ಲಿ ಈತ ಮ್ಯಾನೇಜರ್ ಪೋಸ್ಟ್ ನ ಗಿಟ್ಟಿಸ್ಕೊಂಡಿದ್ದಾಯ್ತು. ನಂತರ ಹೀಗೆ ಸಾಗ್ತಾ ಇರುತ್ತೆ. ನಂತರ 6 ತಿಂಗಳಾದ ಮೇಲೆ ಇನ್ನೊಂದು ಪ್ರಮೋಷನ್ ಅನ್ನೋದು ಸಿಗತ್ತೆ. ಅಂದ್ರೆ ಈತ ಎಷ್ಟು ಪ್ರಾಂಪ್ಟ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇರಬೇಡ. ಆದ್ರೆ ಅಲ್ಲಿರುವ ಪ್ರತಿಯೊಬ್ಬರಿಗೂ ಈತ ಯಾರು ಅನ್ನೋದನ್ನ ಕಂಡುಹಿಡಿಯೋಕೆ ಹಾಕಿರ್ಲಿಲ್ಲ. ಈ ಬಾರಿ ಫ್ಯಾಕ್ಟರಿ ಇನ್ಚಾರ್ಜರ್ ಆಗಿ ನೇಮಕ ಆಗ್ತಾರೆ. ನಾನು ಆಗಲೇ ಹೇಳ್ದೆ 6 ತಿಂಗಳಾದ ನಂತರ ಮತ್ತೊಮ್ಮೆ ಇವರಿಗೆ ಪ್ರಮೋಷನ್ ಸಿಕ್ತು ಅಂತ. ಆಗ ಪ್ರಮೋಷನ್ ಸಿಕ್ಕ ಪೋಸ್ಟ್ ಯಾವುದು ಗೊತ್ತಾ? ಫ್ಯಾಕ್ಟರಿ ಇನ್ಚಾರ್ಜರ ಪೋಸ್ಟು. ಸೊ ಇದಾದ ನಂತರ ಹೊರಗಡೆ ಜಗತ್ತಿಗೆ ಕಾಣುವ ಮಕ್ಕನ್ವಾಲಾ ಅಂಗಡಿನೇ ಬೇರೆಯಾಗಿತ್ತು ಮತ್ತು ಫ್ಯಾಕ್ಟರಿ ಒಳಗಡೆ ಕಾಣುವ ಮಕ್ಕನ್ವಾಲಾ ಅಂಗಡಿಯೇ ಬೇರೆಯಾಗಿತ್ತು. ಸುಲಭವಾಗಿ ಹೇಳಬೇಕು ಅಂತಂದ್ರೆ ಹೊರಗಡೆ ಜಗತ್ತಿಗೆ ಮಕ್ಕನ್ವಾಲಾ ಅನ್ನೋದು ಸ್ವರ್ಗ, ಒಳಗಡೆ ಜಗತ್ತಿಗೆ ಮಕ್ಕನ್ವಾಲಾ ಅನ್ನೋದು ನರಕ. ಫ್ಯಾಕ್ಟರಿ ಒಳಗೆ ಪ್ರತಿನಿತ್ಯ ಸಾವಿರಾರು ಕೆಜಿ ಬೆಣ್ಣೆ ಆಗ್ತಾ ಇದ್ದಿದ್ದು ಕೆಮಿಕಲ್ ಮತ್ತು ಹಂದಿಯ ಕೊಬ್ಬಿನಿಂದ. ಹೌದು ವೀಕ್ಷಕರೇ, ನಿಜವಾಗಿಯೂ ಇದು ಎಂತವರನ್ನಾದರೂ ಬೆಚ್ಚಿ ಬೀಳ್ಸತ್ತೆ. ಎಲ್ಲಾ ರೀತಿಯ ಬ್ರಾಂಡೆಡ್ಗಳ ಬೆಣ್ಣೆಯನ್ನ ನಕಲು ಮಾಡ್ತಾ ಇದ್ರು. ಮಕ್ಕನ್ವಾಲಾ ಅಂಗಡಿಯವರು ಬೆಣ್ಣೆಗೆ ಬಳಸ್ತಾ ಇದ್ದಿದ್ದು ಡಯಾಸಿಟೈಲ್ ಮತ್ತು ಆಸ್ಥೈನ್ ಎಂಬ ಭಯಾನಕಾರಿ ಕೆಮಿಕಲ್.
ಈ ಕೆಮಿಕಲ್ಗಳು ಎಷ್ಟು ಡೇಂಜರ್ ಅಂದ್ರೆ ಯಾವುದೇ ಪರೀಕ್ಷೆ ಮಾಡಿದರೂ ಸಹ ಬೆಣ್ಣೆಯಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ಗೊತ್ತಾಗೋದೇ ಇಲ್ಲ. ಒರಿಜಿನಲ್ ಅಂತಾನೆ ರಿಪೋರ್ಟ್ ಕೂಡ ಬರುತ್ತೆ ನೀವೇನಾದ್ರೂ ಈ ಒಂದು ಕೆಮಿಕಲ್ಸ್ ನ ಯೂಸ್ ಮಾಡಿ ಕಳ್ಸಿದ್ದೆ ಆದ್ರೆ. ಭಾರತದ ದೇಶಾದ್ಯಂತ ಇದೇ ರೀತಿ ಬೆಣ್ಣೆ ತಯಾರು ಮಾಡ್ತಿದ್ದಾರೆ ಎಂದು ವರದಿ ಕೂಡ ಬಂದಿದೆ ಗೆಳೆಯರೆ. ಸೀಕ್ರೆಟ್ ಏಜೆಂಟ್ ಎಲ್ಲಾ ರೀತಿಯಲ್ಲೂ ಮಾಹಿತಿಯನ್ನ ಕಲೆ ಹಾಕಿ ಮೇಲ್ ಮುಖಾಂತರ ತಮ್ಮ ಟೀಮ್ಗೆ ಏನಿದೆಯೋ ಅವರಿಗೆ ರಿಪೋರ್ಟ್ ಅನ್ನ ತಲುಪಿಸ್ತಾರೆ. ಎಲ್ಲಾ ಸಾಕ್ಷಿಯನ್ನ ಇಟ್ಕೊಂಡು ಮಕ್ಕನ್ವಾಲ ಅಂಗಡಿಯ ಮೇಲೆ ರೈಡ್ ಮಾಡ್ತಾರೆ. ನಂತರ ಮಾಲೀಕ ಅರೆಸ್ಟ್ ಆಗ್ತಾರೆ ಗೆಳೆಯರೆ. ಮಕ್ಕನ್ವಾಲ ಅಂಗಡಿ ಕ್ಲೋಸ್ ಆಗ್ಬಿಡತ್ತೆ. ಯಾವಾಗ ಈ ವಿಷಯವೆಲ್ಲ ನ್ಯೂಸ್ ಪೇಪರ್ನಲ್ಲಿ ಬರೋಕೆ ಶುರುವಾಗುತ್ತೋ ಆಗಿಂದ ಎಲ್ಲಾ ಭಾರತೀಯರು ಬೆಣ್ಣೆ ತಿನ್ನೋದಕ್ಕೆ ಬೆಚ್ತಾ ಇರ್ತಾರೆ. ಹೀಗೆ ಕೆಮಿಕಲ್ ಬಳಸಿ ಮಾಡಿರೋ ಬೆಣ್ಣೆ ತಿಂದ್ರೆ ಸಾವು ಬರೋದಿಲ್ಲ, ಆದರೆ ಬದಲಾಗಿ ರೋಗ ರುಜಿನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಮುಖದಲ್ಲಿ ತುಂಬಾ ಬದಲಾವಣೆಗಳು ಎದ್ದು ಕಾಣಿಸ್ತವೆ. ದೇಹದಲ್ಲಿ ವಿಪರೀತ ಮೊಡವೆ ಸಮಸ್ಯೆಗಳು ಬರುತ್ತವೆ. ಹಾಗೆ ಬಂದಂತಹ ಮೊಡವೆಗಳು ಗುಣಮುಖ ಆಗೋದೇ ಇಲ್ಲ. ಅಲ್ಲದೆ ಸ್ಕಿನ್ ಬರ್ನಿಂಗ್ ಸಮಸ್ಯೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತವೆ. ಒಂದು ಆಘಾತಕಾರ ಮಾಹಿತಿ ಅಂದ್ರೆ ಒರಿಜಿನಲ್ ಬೆಣ್ಣೆ ಬಳಸಿ ಆಹಾರ ತಯಾರು ಮಾಡುತ್ತಿರುವ ಹೋಟೆಲ್ಗಳಲ್ಲಿ ಭಾರತ ಕೇವಲ 13% ಮಾತ್ರನೇ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ನಮ್ಮ ಭಾರತ ಕೇವಲ 13% ಮಾತ್ರನೇ ಶುದ್ಧ ಬೆಣ್ಣೆಯನ್ನ ಬಳಸ್ತಾ ಇರೋದು. ಹೌದು ಸ್ನೇಹಿತರೆ, ಕೇವಲ 13% ಮಾತ್ರನೇ. ದಿನದಿಂದ ದಿನಕ್ಕೆ ಭಾರತ ದೇಶದ ಜನರ ಆರೋಗ್ಯ ಹಾಳಾಗ್ತಾ ಇರೋದಕ್ಕೆ ಇದೇ ಕಾರಣ. ಜನಗಳು ಹೆಚ್ಚೆತ್ತುಕೊಂಡು ಹೊರಗಡೆ ಆಹಾರ ಸೇವಿಸೋದನ್ನ ಕಡಿಮೆ ಮಾಡಲೇಬೇಕು. ಇಲ್ಲ ಅಂದ್ರೆ ಈ ಡೂಪ್ಲಿಕೇಟ್ ಬೆಣ್ಣೆಯಿಂದ ಆಹಾರ ಸಮಸ್ಯೆಗಳು ಸ್ಟಾರ್ಟ್ ಆಗತ್ತೆ. ಸ್ನೇಹಿತರೆ, ಆದಷ್ಟು ಮನೆಯ ಊಟವನ್ನೇ ಮಾಡಿ ಆರೋಗ್ಯದಿಂದಿರಿ. ಯಾವುದೇ ಕಾರಣಕ್ಕೂ ಹೊರಗಡೆ ತಿಂದು ನಿಮ್ಮ ಆರೋಗ್ಯವನ್ನ ಕೆಡಿಸ್ಕೊಳ್ಬೇಡಿ. ಇದು ನಾನು ನಿಮ್ಮಿಂದ ಆರ್ಡರ್ ಮಾಡೋದಲ್ಲ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಗೆಳೆಯರೆ, ಹೇಗನ್ನಿಸ್ತು ಮಾಹಿತಿ? ಐ ಥಿಂಕ್ ಎಲ್ಲರೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕೇಳಿರ್ತೀರಾ ಅಂತ ಭಾವಿಸ್ತೀನಿ. ನನ್ನ ಈ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಮವರೆಗೂ ನಿಜವಾಗ್ಲೂ ತಲುಪಿದ್ರೆ ಇನ್ನು ಮುಂದೆ ಆದರೂ ಹೋಟೆಲ್ನಲ್ಲಿ ಊಟ ಮಾಡೋದನ್ನ ಆದಷ್ಟು ಕಮ್ಮಿ ಮಾಡಿ. ಮನೆಯಲ್ಲೇ ಹೆಚ್ಚು ಊಟನ ನೀವೇ ತಯಾರು ಮಾಡಿಕೊಂಡು ನೀವೇ ಊಟ ಮಾಡಿ. ವೀಕ್ಷಕರೇ, ನೋಡೋದ್ರಲ್ಲ ಯಾವ ರೀತಿಯಾಗಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಹಾಕಿ. ಹಾಗೆ ಚಾನಲ್ಗೆ ನೀವೆಲ್ಲರೂ ಹೊಸದಾಗೆ ಬಂದಿರ್ತೀರಾ, ಯಾಕೆಂದರೆ ಇದು ಹೊಸ ಚಾನಲಲ್ಲಿ ಅಂದರೆ ನನ್ನ ಈ ಹೊಸ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಸಿಗ್ತಾ ಇದ್ದರೆ ಖಂಡಿತ ಇನ್ನೂ ಹೆಚ್ಚು ವಿಡಿಯೋಗಳನ್ನು, ಇನ್ನೂ ಹೆಚ್ಚು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಐ ಥಿಂಕ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರ್ತೀರಾ ಅಂತ ಭಾವಿಸ್ತೀರಿ. ಮತ್ತೆ ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಮಿಸ್ ಮಾಡ್ಕೊತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.